ಓಂ ನಮಃ ಶಿವಾಯ. ಕುಂಭರಾಶಿಯ ಸಮಸ್ತ ಧರ್ಮಬಂಧುಗಳೇ, ನಿಮಗೆ ಆದರದ ನಮನಗಳು. ಇಂದು ಏಪ್ರಿಲ್ 14. ಸರಿಯಾಗಿ ಇಂದಿನಿಂದ 5 ದಿನಗಳ ಕಾಲಾವಕಾಶ ಮುಗಿದ ನಂತರ, ಅಂದರೆ ಏಪ್ರಿಲ್ 19ರಿಂದ ನಿಮ್ಮ ಬದುಕಿನಲ್ಲಿ ಒಂದು ಕಂಪನ ಸೃಷ್ಟಿಸುವಂತಹ ಸ್ಥಿತ್ಯಂತರ ಆರಂಭವಾಗಲಿದೆ. ಇದು ಕೇವಲ ಸಾಧಾರಣವಾದ ಬದಲಾವಣೆಯಲ್ಲ, ಬದಲಾಗಿ ಅಮೃತ ಸಿದ್ಧಿಯೋಗ ಮತ್ತು ಮಹಾತಾಂಡವ ಯೋಗದ ದೈವಿಕ ಮಿಲನ ನಿಮ್ಮ ಜಾತಕದಲ್ಲಿ ಏಕಕಾಲಕ್ಕೆ ಘಟಿಸುತ್ತಿದೆ. ಇಂತಹ ಅಪರೂಪದ ವಿದ್ಯಮಾನ ಕಳೆದ 100 ವರ್ಷಗಳ ಇತಿಹಾಸದಲ್ಲೇ ಸಂಭವಿಸಿಲ್ಲ. ಗೆಳೆಯರೇ, ಕುಂಭರಾಶಿಯವರು ಈ ಎಚ್ಚರಿಕೆಯ ಸಂದೇಶವನ್ನು ಗಮನಿಸದೆ ಹೋದರೆ, ಭವಿಷ್ಯದ ದಿನಗಳಲ್ಲಿ ಅವರು ಅಪಾರವಾದ ಸಂಕಷ್ಟಗಳನ್ನು ಮತ್ತು ಪಶ್ಚಾತ್ತಾಪದ ಕಹಿಯನ್ನು ಎದುರಿಸಬೇಕಾಗುತ್ತದೆ. ಏಕೆಂದರೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತಿರುವ ಈ ಶುಭ ಘಳಿಗೆಯಲ್ಲಿ ನಿಮ್ಮ ಸರ್ವಸ್ವವನ್ನು ನಾಶ ಮಾಡಲು ಹೊಂಚು ಹಾಕುತ್ತಿರುವ ಆ ಗುಪ್ತಶತ್ರು ಯಾರು ಎಂಬ ಸತ್ಯವನ್ನು ನೀವು ಪತ್ತೆಹಚ್ಚಲೇಬೇಕು. ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿಯುವ ಮತ್ತು ನಿಮ್ಮ ಸಂಸಾರದಲ್ಲಿ ಅಶಾಂತಿಯ ವಿಷಬೀಜ ಬಿತ್ತಲು ಕಾಯುತ್ತಿರುವ ವ್ಯಕ್ತಿಯೊಬ್ಬರು ನಿಮ್ಮ ನೆರಳಿನಂತೆ ಬೆನ್ನ ಹಿಂದೆ ಇದ್ದಾರೆ. ಏಪ್ರಿಲ್ 14ರ ನಂತರ ಆ ವೈರಿ ರೂಪಿಸಲಿರುವ ಕುತಂತ್ರದ ನಡೆಗಳೇನು? ಅದನ್ನು ನೀವು ಯಾವ ದೈವಿಕ ಬಲದಿಂದ ಮೆಟ್ಟಿ ನಿಲ್ಲಬಹುದು? ಏಪ್ರಿಲ್ 17ರ ನಂತರ ನಿಮ್ಮ ಜಾತಕದಲ್ಲಿ ಉದಯಿಸಲಿರುವ ಆ ಕುಬೇರ ಯೋಗವು ನಿಮ್ಮ ಹಸ್ತಗತವಾಗುತ್ತದೆಯೇ ಅಥವಾ ನಿಮ್ಮ ಅಜಾಗರೂಕತೆಯಿಂದ ಕೈಜಾರಿ ಹೋಗುತ್ತದೆಯೇ ಎಂಬುದನ್ನು ನಾವು ಈ ವಿಶ್ಲೇಷಣೆಯಲ್ಲಿ ಸವಿಸ್ತಾರವಾಗಿ ತಿಳಿಯೋಣ. ಯಾವುದೇ ಕಾರಣಕ್ಕೂ ಈ ಮಾಹಿತಿಯನ್ನು ಕಡೆಗಣಿಸದೆ ಸಂಪೂರ್ಣವಾಗಿ ಆಲಿಸಿ, ಏಕೆಂದರೆ ಇದು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಎಚ್ಚರಿಕೆಯಾಗಿದೆ. ವಿಷಯದ ಆಳಕ್ಕೆ ಇಳಿಯುವ ಮುನ್ನ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ, ಪೂರ್ಣ ಶ್ರದ್ಧೆಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಹರಹರ ಮಹಾದೇವ ಎಂದು ಅಂತರಂಗದಲ್ಲಿ ಸ್ಮರಿಸಿ. ನಿಮ್ಮ ಸುದೀರ್ಘ ಕಾಲದ ದಾರಿದ್ರ್ಯ ಮತ್ತು ಕಷ್ಟಗಳು ಅಂತ್ಯವಾಗುವ ಸುದಿನಗಳು ಈಗ ಹತ್ತಿರವಾಗಿವೆ. ಕುಂಭರಾಶಿಯವರೇ, ಅತ್ಯಂತ ಜಾಗರೂಕತೆಯಿಂದ ಇರಿ. ನಿಮ್ಮ ಬದುಕಿನಲ್ಲಿ ಹಿಂದೆಂದೂ ಕಾಣದಂತಹ ಭೀಕರ ತಿರುವು ಎದುರಾಗುತ್ತಿದೆ. ನಿಮ್ಮ ಸುತ್ತಲೂ ಕತ್ತಲೆ ಆವರಿಸಿದಂತೆ ಭಾಸವಾಗಿ ದಾರಿ ಕಾಣದೆ ನೀವು ಕಂಗೆಟ್ಟಿರಬಹುದು. ನಿಮ್ಮನ್ನು ನಿದ್ದೆಯಿಲ್ಲದಂತೆ ಮಾಡಿದ ಆರ್ಥಿಕ ಮುಗ್ಗಟ್ಟು ಮತ್ತು ನಿಮ್ಮ ಏಳಿಗೆಯನ್ನು ತಡೆಯಲು ಯತ್ನಿಸುತ್ತಿರುವ ಆ ಅದೃಶ್ಯ ಶತ್ರುಗಳು, ಇವೆಲ್ಲವನ್ನೂ ನೆನೆದು ನೀವು ಮೌನವಾಗಿ ಕಣ್ಣೀರಿಡುತ್ತಿದ್ದೀರಾ? ವಾಸ್ತವವಾಗಿ ಈ ಸತ್ಯಗಳನ್ನು ಕೇಳುವಾಗ ನಿಮ್ಮ ಕಣ್ಣುಗಳು ತೇವವಾಗುತ್ತವೆ ಮತ್ತು ಹೃದಯದ ಬಡಿತ ಇರುತ್ತದೆ. ಏಕೆಂದರೆ ನಾಳೆ, ಅಂದರೆ ಏಪ್ರಿಲ್ 14ರ ನಂತರದ ಕಾಲಘಟ್ಟವು ದೈವಿಕವಾಗಿಯೂ ಮತ್ತು ಅಷ್ಟೇ ಕಠಿಣವಾಗಿಯೂ ಇರಲಿದೆ. ಈ ಏಪ್ರಿಲ್ ಮತ್ತು ಮೇ ತಿಂಗಳುಗಳು ನಿಮ್ಮ ಬದುಕನ್ನು ಅದ್ಭುತ ನಂದನವನವನ್ನಾಗಿ ಮಾರ್ಪಡಿಸಬಹುದು ಅಥವಾ ನಿಮ್ಮನ್ನು ಅಸಹನೀಯ ಕಷ್ಟಗಳ ಸುಳಿಗೆ ತಳ್ಳಬಹುದು. ಯಾವುದೇ ಗ್ರಹಗತಿ ಅಥವಾ ನಕಾರಾತ್ಮಕ ಶಕ್ತಿಯು ಈ ವಿಧಿಯ ಬದಲಾವಣೆಯನ್ನು ರೋಧಿಸಲು ಶಕ್ತವಾಗಿಲ್ಲ. ವರ್ಷಗಳಿಂದ ನಿಮ್ಮ ದುರದೃಷ್ಟದೊಂದಿಗೆ ಹೋರಾಡಿ ನೀವು ಹಣ್ಣಾಗಿದ್ದರೆ ಮತ್ತು ಇನ್ನು ಸೈರಣೆ ಇಲ್ಲ ಎಂದು ಕೈಚೆಲ್ಲಿದ್ದರೆ, ಮುಂದಿನ 5 ನಿಮಿಷಗಳ ಕಾಲ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ತುಂಬಿಸಿಕೊಳ್ಳಿ. ನಾನು ಹೇಳುತ್ತಿರುವುದು ಕೇವಲ ಕಲ್ಪನೆಯ ಮಾತುಗಳಲ್ಲ. ಪೂರ್ಣ ಪ್ರಜ್ಞೆಯಿಂದ ನಾನು ಭರವಸೆ ನೀಡುತ್ತಿದ್ದೇನೆ. ನನ್ನ ಆರಾಧ್ಯ ದೈವವನ್ನು ಸಾಕ್ಷಿಯಾಗಿಟ್ಟು ಹೇಳುತ್ತಿದ್ದೇನೆ. ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾನು ನುಡಿಯಲಿರುವ ಪ್ರತಿಯೊಂದು ಭವಿಷ್ಯವಾಣಿಯೂ ಸತ್ಯದ ಪರಮಾವಧಿಯಾಗಲಿದೆ. ಒಂದು ವೇಳೆ ಸುಳ್ಳಾದರೆ, ನಾನು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ವಿಶ್ಲೇಷಣೆ ಮಾಡುವುದನ್ನೇ ಶಾಶ್ವತವಾಗಿ ನಿಲ್ಲಿಸುತ್ತೇನೆ. ಇದು ನನ್ನ ಅಚಲ ಪ್ರತಿಜ್ಞೆ. ಸ್ನೇಹಿತರೆ, ಏಪ್ರಿಲ್ 13ರ ನಂತರ ಶುರುವಾಗಿರುವ ಈ ಸಮಯವು ಸಾಮಾನ್ಯ ದಿನಗಳಲ್ಲ. ಈ ಕಲಿಯುಗದಲ್ಲಿ ಯಾರೂ ಊಹಿಸದ ಪವಾಡವೊಂದು ಜರುಗಲಿದೆ. ವಿಶೇಷವಾಗಿ ಏಪ್ರಿಲ್ 17ರಿಂದ ನಿಮ್ಮ ರಾಶಿಚಕ್ರದಲ್ಲಿ ಅಮೃತ ಸಿದ್ಧಿಯೋಗ, ರಾಜಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗಗಳ ತ್ರಿವೇಣಿ ಸಂಗಮ ಆರಂಭವಾಗುತ್ತಿದೆ. 100 ವರ್ಷಗಳಲ್ಲಿ ಇಂತಹ ಅಪೂರ್ವ ಯೋಗ ಎಂದು ಸಂಭವಿಸಿಲ್ಲ. ಈ ಸಂದೇಶವನ್ನು ನೀವು ಪಡೆಯುತ್ತಿದ್ದರೆ ಅದು ಕೇವಲ ಆಕಸ್ಮಿಕವಲ್ಲ, ಈಶ್ವರನು ನಿಮಗೆ ನೀಡುತ್ತಿರುವ ಸ್ಪಷ್ಟ ಮುನ್ಸೂಚನೆ. ನಿಮ್ಮ ಸುಕಾಲ ಈಗ ಆರಂಭಗೊಂಡಿದೆ ಮತ್ತು ನಿಮ್ಮ ಗೆಲುವಿನ ಓಟ ಆರಂಭವಾಗಿದೆ ಎಂದು ಹೇಳಲು ಇದು ಸಂಕೇತವಾಗಿದೆ. ಕುಂಭರಾಶಿಯವರೇ, ಏಕಾಗ್ರತೆಯಿಂದ ಕೇಳಿ. ನಿಮ್ಮ ಜಾತಕದಲ್ಲಿ ಈಗ ಸಕ್ರಿಯವಾಗಿರುವ ಈ ಗ್ರಹಗಳ ಸಂಚಾರ ಕಳೆದ 1 ಶತಮಾನದಲ್ಲೇ ಯಾರೂ ಕಂಡರಿಯದ ವಿಷಯವಾಗಿದೆ. ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ, ಅದರಲ್ಲೂ ಏಪ್ರಿಲ್ 14ರ ನಂತರ ಆ ಅಮೃತ ಸಿದ್ಧಿಯೋಗದ ಪ್ರಭಾವದಿಂದ ಸಂಭವಿಸುವ 3 ನಿಗೂಢ ಘಟನೆಗಳನ್ನು ನಾನು ಈಗ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಈ ಮಾತುಗಳು ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಾಗಿ ಸತ್ಯದ ದರ್ಶನ ಮಾಡಿಸಲು ಹೇಳುತ್ತಿದ್ದೇನೆ. ಈ 3 ವಿಷಯಗಳಲ್ಲಿ ಒಂದು ತಪ್ಪಾದಲ್ಲಿ ನಾನು ಜ್ಯೋತಿಷ್ಯ ಕ್ಷೇತ್ರದಿಂದಲೇ ಹಿಂದೆ ಸರಿಯುತ್ತೇನೆ. ಬಹಿರಂಗವಾಗಲಿರುವ ಈ ರಹಸ್ಯಗಳು ನಿಮ್ಮನ್ನು ಬೆರಗುಗೊಳಿಸಲಿವೆ. ಏಪ್ರಿಲ್ 14ರ ನಂತರ, ಅಂದರೆ ಏಪ್ರಿಲ್ 17ರ ಸಾಯಂಕಾಲದಿಂದ ಅಮೃತ ಸಿದ್ಧಿಯೋಗದ ಜೊತೆಗೆ ನಿಮ್ಮ ಜಾತಕದಲ್ಲಿ ಒಂದು ಪ್ರಬಲ ತಾಂಡವ ಯೋಗ ಕ್ರಿಯಾಶೀಲವಾಗುತ್ತದೆ. ಇದು 2 ಅಂಚಿನ ಹರಿತವಾದ ಖಡ್ಗದಂತೆ. ಈ ಸಮಯವನ್ನು ನೀವು ಜಾಣ್ಮೆಯಿಂದ ಬಳಸಿಕೊಂಡರೆ ನಿಮ್ಮ ಅದೃಷ್ಟವು ದಶದಿಕ್ಕುಗಳಲ್ಲಿ ಬೆಳಗುತ್ತದೆ. ಆದರೆ ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಮನೆಯ ಸುಖ ಶಾಂತಿಯನ್ನು ಸ್ಮಶಾನದ ಮೌನದಂತೆ ಅಸ್ಥಿರಗೊಳಿಸಬಹುದು. ಅದಕ್ಕಾಗಿಯೇ ಏಪ್ರಿಲ್ ಮತ್ತು ಮೇ ತಿಂಗಳ
ಈ ದಿನಗಳನ್ನು ನಿಮ್ಮ ಪಾಲಿನ ಸಂಜೀವಿನಿ ಎಂದು ಭಾವಿಸಿ ಪ್ರತಿಪದವನ್ನು ಗ್ರಹಿಸಿ. ಒಂದು ವೇಳೆ ನೀವು ಈ ದೈವಿಕ ಸತ್ಯವನ್ನು ನಿರ್ಲಕ್ಷಿಸಿದರೆ ಬಡತನ ಮತ್ತು ಅವಮಾನದ ನೆರಳು ಮುಂದಿನ 7 ಜನ್ಮಗಳವರೆಗೆ ನಿಮ್ಮನ್ನು ಬೆಂಬಿಡದೆ ಕಾಡಬಹುದು. ಆದರೆ ಪೂರ್ಣ ನಂಬಿಕೆಯಿಂದ ಇದನ್ನು ಒಪ್ಪಿಕೊಂಡರೆ ಅದುವೇ ನಿಮ್ಮ ಮುಂದಿನ 7 ತಲೆಮಾರುಗಳ ಅಚಲ ಸಂಪತ್ತು ಮತ್ತು ಘನತೆಯ ಅಡಿಪಾಯವಾಗಲಿದೆ. ಇದು ಕೇವಲ ನಿಮ್ಮ ಬದುಕಲ್ಲ, ನಿಮ್ಮ ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಿಸುವ ಕಾಲಘಟ್ಟ. ಈಗ ನಿಧಾನವಾಗಿ ಉಸಿರಾಡಿ ಮತ್ತು ಗಮನವಿಟ್ಟು ಆಲಿಸಿ. ಈ 3 ಮಹತ್ವದ ವಿಷಯಗಳನ್ನು ಹೇಳುವ ಮುನ್ನ ನಾನು ನಿಮಗೆ ಗಂಭೀರ ಎಚ್ಚರಿಕೆ ನೀಡುತ್ತಿದ್ದೇನೆ. ಇವು ಕೇವಲ ಶಬ್ದಗಳಲ್ಲ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮ್ಮನ್ನು ಎಚ್ಚರಿಸುವ ಮಹಾನ್ ಸತ್ಯಗಳು. ಮೊದಲನೆಯದು ನಿಮ್ಮ ಗುಪ್ತ ವೈರಿಗಳ ಸರ್ವನಾಶದ ಬಗ್ಗೆ. ಎರಡನೆಯದು ನಿಮ್ಮ 7 ಜನ್ಮಗಳ ದಾರಿದ್ರ್ಯವನ್ನು ಬೇರು ಸಹಿತ ಕಿತ್ತುಹಾಕುವ ವಿಷಯ. ಮೂರನೆಯ ಸಂಗತಿ ಎಷ್ಟು ಗಂಭೀರವಾಗಿದೆ ಎಂದರೆ ಅದನ್ನು ಅರಗಿಸಿಕೊಳ್ಳಲು ನೀವು ಮನಸ್ಸನ್ನು ವಜ್ರದಂತೆ ಕಠಿಣವಾಗಿಸಿಕೊಳ್ಳಬೇಕು. ಅಗ್ನಿದೇವನನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾನು ಇದನ್ನು ಪ್ರತಿಪಾದಿಸುತ್ತಿದ್ದೇನೆ. ಈ 3 ರಹಸ್ಯಗಳು ಅಮೃತಸಿದ್ಧಿ ಯೋಗದ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಅಕ್ಷರಶಃ ನಿಜವಾಗಲಿವೆ. ಇದು ನನ್ನ ಬದುಕಿನ ಅತಿದೊಡ್ಡ ಭರವಸೆ. ಏಪ್ರಿಲ್ 13ರ ನಂತರ ತನ್ನ ಮಹಾನ್ ರೂಪವನ್ನು ತೋರಿಸಲಿರುವ ಆ ಮಹಾತಾಂಡವ ಕಾಲಕ್ಕೆ ನೀವು ಸಿದ್ಧರಿದ್ದೀರಾ? ಇದೆಲ್ಲವೂ ಈಗ ಏತಕ್ಕಾಗಿ ನಡೆಯುತ್ತಿದೆ ಎಂದು ನೀವು ಆಶ್ಚರ್ಯಪಡಬಹುದು. ಏಪ್ರಿಲ್ 13ರ ನಂತರ ಗ್ರಹಗತಿಗಳು ಒಂದು ಅದೃಶ್ಯ ಹಾದಿಯನ್ನು ನಿರ್ಮಿಸುತ್ತವೆ. ಆ ಹಾದಿಯು ನೇರವಾಗಿ ನಿಮ್ಮ ಭಾಗ್ಯದ ಉಗ್ರಾಣಕ್ಕೆ ಸಾಗುತ್ತದೆ. ಈ ತಿಂಗಳುಗಳಲ್ಲಿ ಬರುವ ರಾತ್ರಿಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ಅನ್ಲಾಕ್ ಮಾಡಲಿವೆ. ಆದರೆ ಇಲ್ಲೊಂದು ದೊಡ್ಡ ವಿಘ್ನವಿದೆ. ನಿಮ್ಮ ಪ್ರಬಲ ಶತ್ರು ಈಗಾಗಲೇ ನಿಮ್ಮ ಬದುಕಿನಲ್ಲಿ ಸಂಭವಿಸಲಿರುವ ಈ ಶುಭ ಬದಲಾವಣೆಗಳ ಸುಳಿವು ಪಡೆದಿದ್ದಾನೆ. ನಿಮ್ಮ ಮನೆಯ ಸಂತೋಷವನ್ನು ಅದೃಶ್ಯವಾಗಿ ಕಟ್ಟಿಹಾಕಿದ ವ್ಯಕ್ತಿ, ನಿಮ್ಮ ನಗು ಕಂಡರೆ ಹೊಟ್ಟೆ ಉರಿಯುವ ವ್ಯಕ್ತಿ, ಈ ಅಮೃತಸಿದ್ಧಿ ಯೋಗದ ಸಮಯದಲ್ಲಿ ನಿಮ್ಮ ಬೆನ್ನು ಮೂಳೆಯನ್ನು ಮುರಿಯಲು ಭೀಕರ ಸಂಚು ರೂಪಿಸುತ್ತಿದ್ದಾನೆ. ಆದರೆ ಧೈರ್ಯಗೆಡಬೇಡಿ, ನೀವು ಈ ಮಾಹಿತಿಯನ್ನು ಪಡೆಯುತ್ತಿದ್ದರೆ ನೀವು ಒಬ್ಬಂಟಿಯಲ್ಲ. ಆ ದೈವಿಕ ಶಕ್ತಿಯು ರಕ್ಷಣಾ ಕವಚದಂತೆ ನಿಮ್ಮೊಂದಿಗೆ ನಿಲ್ಲಲಿದೆ. ಆ ರಹಸ್ಯ ಶತ್ರು ಯಾರು? ನಿಮ್ಮ ಪ್ರತಿಯೊಂದು ಸಣ್ಣ ಯಶಸ್ಸನ್ನು ಮೌನವಾಗಿ ನುಂಗಲು ಯತ್ನಿಸುತ್ತಿರುವ ಆ ವ್ಯಕ್ತಿ ಯಾರು? ಬಹುಶಃ ಆ ವೈರಿ ನಿಮ್ಮ ಸುತ್ತಲೇ ಇರಬಹುದು. ನಿಮ್ಮ ಆಪ್ತ ಎಂದು ನೀವು ನಂಬಿದ ಮುಖವೇ ನಿಮ್ಮ ಕನಸುಗಳನ್ನು ಮಣ್ಣು ಮಾಡಲು ಯತ್ನಿಸುತ್ತಿರಬಹುದು. ಆ ವ್ಯಕ್ತಿ ನಿಮ್ಮ ಪ್ರತಿ ಸುವರ್ಣ ಅವಕಾಶವನ್ನು ಕದಿಯಲು ಮತ್ತು ಅದನ್ನು ತನ್ನದಾಗಿಸಿಕೊಳ್ಳಲು ಸಂಚು ಹೂಡುತ್ತಿದ್ದಾನೆ. ಅವನು ನಿಮ್ಮ ಹಾದಿಯನ್ನು ಕತ್ತಲೆಯಿಂದ ತುಂಬಲು, ಕುಟುಂಬದ ನೆಮ್ಮದಿಯನ್ನು ಕದಿಯಲು ಮತ್ತು ನಿಮ್ಮ ಭವಿಷ್ಯವನ್ನು ನಾಶಮಾಡಲು ಹವಣಿಸುತ್ತಿದ್ದಾನೆ. ಆದರೆ ಗೆಳೆಯರೇ, ನಾನು ಪ್ರತಿಯೊಂದು ಪದರವನ್ನು ಬಿಚ್ಚಿಟ್ಟು ಆ ಶತ್ರುವಿನ ಪಿತೂರಿಗಳ ಬಗ್ಗೆ ನೈಜ ಸತ್ಯವನ್ನು ಬಹಿರಂಗಪಡಿಸುತ್ತೇನೆ. ಅದಕ್ಕೂ ಮುನ್ನ ಏಪ್ರಿಲ್ ಮತ್ತು ಮೇ ತಿಂಗಳ ಆ ಮಹಾನ್ ಸಂಪತ್ತಿನ ಯೋಗದ ಬಗ್ಗೆ ನೀವು ತಿಳಿಯಬೇಕು. ಇದು ನಿಮ್ಮ 7 ತಲೆಮಾರುಗಳ ಇತಿಹಾಸ ಮತ್ತು ಭವಿಷ್ಯವನ್ನೇ ಮರುಸೃಷ್ಟಿಸಲಿದೆ. ಹೌದು, ನಿಮ್ಮ 7 ಪೀಳಿಗೆಗಳ ಗತಿ ಬದಲಾಗುತ್ತದೆ. ನಿಮ್ಮ ಹಣೆಬರಹದ ಪುಸ್ತಕದಲ್ಲಿ ಹೊಸ ಅಧ್ಯಾಯ ಬರೆಯಲ್ಪಡುತ್ತದೆ. ಇದನ್ನು ಹಗುರವಾಗಿ ಕಾಣಬೇಡಿ, ಏಕೆಂದರೆ ಇದು ಸಾಧಾರಣ ವಿಷಯವಲ್ಲ. ಈಗಲೇ ಒಂದು ಕಾಗದದಲ್ಲಿ ಈ ಮಾತುಗಳನ್ನು ಬರೆದಿಟ್ಟುಕೊಳ್ಳಿ. ಏಪ್ರಿಲ್ 13ರ ನಂತರ ಇದೆಲ್ಲವೂ ನಿಜವಾದಾಗ ನೀವು ಬೆರಗಾಗುವಿರಿ. ನಿಖರವಾಗಿ ಏಪ್ರಿಲ್ 13ರ ಸೂರ್ಯಾಸ್ತದ ನಂತರ ನೀವು ಕನಸಿನಲ್ಲೂ ಕಲ್ಪಿಸದ ವಿದ್ಯಮಾನಗಳು ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಜರುಗಲಿವೆ. ಹಳೆಯ ನಾಣ್ಯ, ಪವಿತ್ರ ವಸ್ತು, ಮುಖ್ಯ ದಾಖಲೆಗಳು ಅಥವಾ ತಲೆಮಾರುಗಳಿಂದ ಸಂರಕ್ಷಿಸಲ್ಪಟ್ಟ ರಹಸ್ಯದ ರೂಪದಲ್ಲಿ ನೀವು ಮಹಾನ್ ಅದೃಷ್ಟವನ್ನು ಅಥವಾ ಅದ್ಭುತ ಸುದ್ದಿಯನ್ನು ಪಡೆಯಬಹುದು. ಇದನ್ನು ಕಂಡಾಗ ನಿಮ್ಮ ಸುತ್ತಲಿನವರು ಇದನ್ನು ಪವಾಡ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ. ಜನರು ಆಶ್ಚರ್ಯದಿಂದ ಉಸಿರುಗಟ್ಟಿಸುತ್ತಾರೆ. ಇದು ಹೇಗೆ ಸಾಧ್ಯ ಎಂದು ಅವರು ತಲೆಕೆಡಿಸಿಕೊಳ್ಳುತ್ತಾರೆ. ಆದರೆ ನಾನು ನಿಮಗೆ ಹೇಳುತ್ತೇನೆ, ಇದು ಕೇವಲ ಅದೃಷ್ಟವಲ್ಲ, ಇದು ಪರಮಾತ್ಮನ ನ್ಯಾಯದ ತೀರ್ಪು. ದೇವರ ನ್ಯಾಯವು ನಿಮ್ಮ ವರ್ಷಗಳ ಕಷ್ಟ, ಕಣ್ಣೀರು ಮತ್ತು ಹಸಿವಿನ ನೋವನ್ನು ಗಮನಿಸಿದೆ. ಅದಕ್ಕಾಗಿಯೇ ಈಗ ತೀರ್ಪು ನಿಮ್ಮ ಪರವಾಗಿ ಬರುತ್ತಿದೆ. ಕಳೆದ 12 ವರ್ಷಗಳಲ್ಲಿ ನೀವು ನುಂಗಿದ ಪ್ರತಿಯೊಂದು ಅವಮಾನಗಳು, ಸಹಾಯಕ್ಕಾಗಿ ಇತರರ ಮುಂದೆ ಬಾಗಿದ ದಿನಗಳು, ಜಗತ್ತು ನಿಮ್ಮನ್ನು ಎಷ್ಟು ಬಾರಿ ಕಡೆಗಣಿಸಿದೆ. ನೀವು ಎಷ್ಟು ಬಾರಿ ವಂಚನೆಗೆ ಒಳಗಾಗಿದ್ದೀರಿ, ನಿಮ್ಮ ಕನಸುಗಳು ಎಷ್ಟು ಸಲ ಭಗ್ನಗೊಂಡಿವೆ. ಇವೆಲ್ಲವೂ ಈಗ ಪರಮಾತ್ಮನ ಅಂಗಳದಲ್ಲಿ ಲೆಕ್ಕಾಚಾರಕ್ಕೆ ಸಿದ್ಧವಾಗಿದೆ. ನೀವು ಏಕಾಂಗಿಯಾಗಿ ಸುರಿಸಿದ ಪ್ರತಿ ಕಣ್ಣೀರು, ನಿದ್ದೆಯಿಲ್ಲದೆ ಕಳೆದ ಪ್ರತಿ ಕರಾಳ ರಾತ್ರಿ ಮತ್ತು ನೀವು ಕಳೆದುಕೊಂಡ ಪ್ರತಿ ಅವಕಾಶಕ್ಕೆ ಈಗ ಬೆಲೆ ಸಿಗುವ ಕಾಲ ಬಂದಿದೆ. ಆ ದೈವಿಕ ತೀರ್ಪು ಎಷ್ಟು ಕಠಿಣ ಮತ್ತು ನಿಷ್ಪಕ್ಷಪಾತವಾಗಿರುತ್ತದೆ ಎಂದರೆ, ಒಮ್ಮೆ ನಿಮ್ಮನ್ನು ಕಡೆಗಣಿಸಿದವರು ಮತ್ತು ನಿಮ್ಮ ಹೆಸರೆತ್ತಿದರೆ ಮುಖ ಸಿಂಡರಿಸಿದವರು, ಬೆನ್ನ ಹಿಂದೆ ಕುಹಕವಾಡಿದವರು ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತಾರೆ. ಅವರು ತಾವಾಗಿಯೇ ನಿಮ್ಮ ಬಳಿಗೆ ಬಂದು ಸಹಾಯ ಯಾಚಿಸುತ್ತಾರೆ, ನಿಮ್ಮ ಪಾದದ ಬಳಿ ಬಿದ್ದು ಗೌರವ ನೀಡುತ್ತಾರೆ ಮತ್ತು ಕ್ಷಮೆ ಕೋರುತ್ತಾರೆ. ನಿಮ್ಮ ಅಭ್ಯುದಯವನ್ನು ಕಂಡು ಅವರ ಅಸೂಯೆಯ ಕಣ್ಣುಗಳು ಕಣ್ಣೀರು ಸುರಿಸಲಿವೆ. ಏನೂ ಇಲ್ಲದ ಈ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಹೇಗೆ ಬೆಳೆದ ಎಂದು ಅವರು ಬೆರಗಾಗುತ್ತಾರೆ. ಆದರೆ ಗೆಳೆಯರೇ, ಇದೆಲ್ಲವೂ ಸಿದ್ಧಿಸಬೇಕಾದರೆ
ನೀವು ಆ ಮೂರನೆಯ ಮತ್ತು ಅತ್ಯಂತ ನಿಗೂಢವಾದ ವಿಷಯವನ್ನು ಪೂರ್ಣವಾಗಿ ಅರ್ಥೈಸಿಕೊಳ್ಳಬೇಕು. ಅದು ನಿಮ್ಮ ಮನೆಯಲ್ಲಿರುವ ವಾಸ್ತುದೋಷ, ನರದಿಷ್ಠಿ ಮತ್ತು ತಂತ್ರಮಂತ್ರಗಳಂತಹ ನಕಾರಾತ್ಮಕ ಶಕ್ತಿಗಳನ್ನು ಸುಟ್ಟುಬೂದಿ ಮಾಡುತ್ತದೆ. ಒಂದೊಂದಾಗಿ ಆ ಎಲ್ಲಾ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ ಮತ್ತು ಸಕಾರಾತ್ಮಕ ಕಂಪನಗಳು ಪ್ರವಾಹದಂತೆ ಮನೆಗೆ ನುಗ್ಗುತ್ತವೆ. ನಿಮ್ಮ ಬಾಳು ಬೆಳಕಿನಿಂದ ತುಂಬುತ್ತದೆ. ನಿಮ್ಮ ಮನಸ್ಸನ್ನು ಒಮ್ಮೆ ಪ್ರಶ್ನಿಸಿ, ನಿಮ್ಮ ಮನೆಯ ಯಾವ ಮೂಲೆಯಲ್ಲಿ ಆ ಗುಪ್ತ ಸಂಕಷ್ಟ ಅಡಗಿದೆ ಎಂದು ಗಮನಿಸಿದ್ದೀರಾ? ವರ್ಷಗಳಿಂದ ನಿಮ್ಮ ಏಳಿಗೆಗೆ ತಡೆಯೊಡ್ಡುತ್ತಿರುವ ನಕಾರಾತ್ಮಕತೆ ಎಲ್ಲಿದೆ ಎಂದು ಪತ್ತೆ ಹಚ್ಚಿದ್ದೀರಾ? ಪದೇ ಪದೇ ಜಗಳಗಳು ಸಂಭವಿಸುವುದು ಏಕೆ? ಆರ್ಥಿಕ ತೊಂದರೆಗಳು ಎಲ್ಲಿಂದ ಉದ್ಭವಿಸುತ್ತವೆ ಮತ್ತು ಆರೋಗ್ಯದ ತೊಂದರೆಗಳು ಎಲ್ಲಿಂದ ಬರುತ್ತವೆ ಎಂದು ಯೋಚಿಸಿದ್ದೀರಾ? ಅದು ನಿಮ್ಮ ಶಯನಗೃಹದ ಮೂಲೆಯಾಗಿರಬಹುದು, ಅಡುಗೆ ಮನೆಯ ಭಾಗವಾಗಿರಬಹುದು ಅಥವಾ ಮುಖ್ಯದ್ವಾರದ ಬಳಿಯಿರುವ ಕತ್ತಲೆಯ ಜಾಗವಾಗಿರಬಹುದು. ನಾನು ಹೇಳಲಿರುವ ಮೂರನೆಯ ರಹಸ್ಯವು ಆ ಸಮಸ್ಯೆಯ ಬೇರುಗಳ ಮೇಲೆ ನೇರವಾಗಿ ದಾಳಿ ಮಾಡುತ್ತದೆ. ಅದು ಆ ದಾರಿದ್ರ್ಯವನ್ನು ಕಿತ್ತೆಸೆದು ಮನೆಯನ್ನು ದೈವಿಕ ಶಕ್ತಿಯಿಂದ ತುಂಬಿಸುತ್ತದೆ. ಗೆಳೆಯರೇ, ಭಯಪಡಬೇಡಿ, ಗೊಂದಲಗೊಳ್ಳಬೇಡಿ. ನಾನು ಪ್ರತಿಯೊಂದು ಸತ್ಯವನ್ನು ನಿಮಗೆ ತೋರಿಸುತ್ತೇನೆ. ನಾನು ಇಲ್ಲಿ ನಿಷ್ಪ್ರಯೋಜಕ ಮಾತುಗಳನ್ನು ಹೇಳುತ್ತಿಲ್ಲ ಅಥವಾ ಖಾಲಿ ಭರವಸೆ ನೀಡುತ್ತಿಲ್ಲ. ಅಮೃತ ಸಿದ್ಧಿ ಯೋಗದ ಪ್ರಾರಂಭವಾದ ತಕ್ಷಣ ನಿಮ್ಮ ಆಂತರ್ಯವು ನನ್ನ ವಿಧಿ ಬದಲಾಗಿದೆ ಎಂದು ಕೂಗಿ ಹೇಳುತ್ತದೆ. ಮೊದಲು ನಿಮ್ಮ ಆಲೋಚನೆ ಮತ್ತು ಮನಸ್ಸು ಬದಲಾಗುತ್ತದೆ, ನಂತರ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆಗ ಮಾತ್ರ ಹಣದ ಮಳೆಯಾಗುತ್ತದೆ ಮತ್ತು ಸಮಾಜದಲ್ಲಿ ಸಿಂಹದಂತಹ ಗೌರವ ಪ್ರಾಪ್ತವಾಗುತ್ತದೆ, ಮನೆ ಸುಖದಿಂದ ತುಂಬುತ್ತದೆ. ಇದನ್ನು ಯಾರೂ ಬರೆದಿಲ್ಲ. ಇದು ಬ್ರಹ್ಮದೇವನು ನಿಮಗಾಗಿ ಮೀಸಲಿಟ್ಟ ಹೊಸ ಜೀವನದ ಮುನ್ನುಡಿ. ವಿಶ್ವವು ನಿಮಗಾಗಿ ಇದನ್ನು ಒಮ್ಮೆ ನಿರ್ಧರಿಸಿದೆ. ನೀವು ಮಾಡಬೇಕಾಗಿರುವುದು ಸರಿಯಾದ ಸಮಯಕ್ಕೆ ಸರಿಯಾದ ಹೆಜ್ಜೆ ಇಡುವುದು. ಆದರೆ ಒಂದು ನೆನಪಿರಲಿ, ಈ ರಾಜಯೋಗವು ನಿರ್ಮಲ ಮನಸ್ಸಿನವರಿಗೆ ಮತ್ತು ಕಪಟತನ ಇಲ್ಲದವರಿಗೆ ಮಾತ್ರ ಸಂಪೂರ್ಣವಾಗಿ ಫಲಿಸುತ್ತದೆ. ಈ ಮಾತುಗಳನ್ನು ಏಕಾಗ್ರತೆಯಿಂದ ಕೇಳುವ ಮತ್ತು ಅಭ್ಯಾಸ ಮಾಡುವವರಿಗೆ ಫಲಿತಾಂಶ ನಿಶ್ಚಿತ. ಈಗ ನಾನು ನಿಮ್ಮನ್ನು ಒಂದು ವಿಷಯ ಕೇಳುತ್ತೇನೆ. ನೀವು ನಮ್ಮನ್ನು ಗೌರವಿಸಿದ್ದೀರಾ? ಇಲ್ಲದಿದ್ದರೆ ನಿಮ್ಮ ಅದೃಷ್ಟ ವಿನಂತಿಯು ಇನ್ನೂ ಬಾಕಿ ಇದೆಯೆಂದೇ ಅರ್ಥ. ಈಗ ಪೂರ್ಣ ವಿಶ್ವಾಸದಿಂದ ಆ ದೈವಿಕ ಹೆಸರನ್ನು ಸ್ಮರಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಟೈಪ್ ಮಾಡಿ. ನಿಮ್ಮ ಈ ಭಕ್ತಿಯೇ ದೈವಿಕ ಶಕ್ತಿಗಳನ್ನು ಜಾಗೃತಗೊಳಿಸುತ್ತದೆ. ಆ ಪವಿತ್ರ ನಾಮ ಸ್ಮರಿಸುತ್ತಾ ನೀವು ಹೆಜ್ಜೆ ಇಟ್ಟ ತಕ್ಷಣ ನಾನು ಹೇಳಿದ 3 ರಹಸ್ಯಗಳ ಶಕ್ತಿಯು ನಿಮ್ಮ ಬದುಕಿನಲ್ಲಿ ಜೀವಂತವಾಗುತ್ತದೆ. ಕಣ್ಣ ಮುಂದೆ ಪವಾಡಗಳು ನಡೆಯಲು ಶುರುವಾಗುತ್ತವೆ. ವೈರಿಯಾಟ ಕೊನೆಯಾಗುತ್ತದೆ ಮತ್ತು ಮಹಾಧನ ಯೋಗವು ನಿಮ್ಮ ಬಾಗಿಲನ್ನು ಬಡಿಯಲಿದೆ. ಆ ದೈವಿಕತೆಯು ನೀವು ಕಳೆದುಕೊಂಡಿದ್ದನ್ನು ಮರಳಿ ನೀಡಲಿದೆ. ಇನ್ನು ತಡಮಾಡಬೇಡಿ, ನಿಮ್ಮ ನಂಬಿಕೆಯನ್ನು ಸಾಬೀತುಪಡಿಸಿ. ಗೆಳೆಯರೇ, ಆಳವಾಗಿ ಯೋಚಿಸಿ. ನಿಮ್ಮ ಬದುಕನ್ನು ಈ ಮಟ್ಟಕ್ಕೆ ಕೆಡಿಸುತ್ತಿರುವ ಆ ಶತ್ರು ಯಾರು? ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಅವನು ನಿಮ್ಮ ಕುಟುಂಬ ವಲಯದಲ್ಲೇ ಅಡಗಿದ್ದಾನೆ. ನಿಮ್ಮ ವಿರುದ್ಧ ನಡೆಯುತ್ತಿರುವ ಪಿತೂರಿಗಳ ಬಗ್ಗೆ ನಾನು ಈಗ ಎಲ್ಲಾ ರಹಸ್ಯಗಳನ್ನು ಬಿಚ್ಚಿಡುತ್ತೇನೆ. ಅದಕ್ಕೂ ಮುನ್ನ ಈ ಮಹಾಧನ ಯೋಗವು ಎಷ್ಟು ಶಕ್ತಿಶಾಲಿ ಎಂದು ಅರಿಯಿರಿ. ಇದು ನಿಮ್ಮ 7 ಪೀಳಿಗೆಗಳ ಇತಿಹಾಸವನ್ನೇ ಮರುಸೃಷ್ಟಿಸಲಿದೆ. ಮತ್ತೆ ಹೇಳುತ್ತಿದ್ದೇನೆ, ಹಗುರವಾಗಿ ಕಾಣಬೇಡಿ. ಈಗಲೇ ಬರೆದಿಟ್ಟುಕೊಳ್ಳಿ ಮತ್ತು ನಾಳೆ ಪವಾಡ ಸಂಭವಿಸಿದಾಗ ನೆನಪು ಮಾಡಿಕೊಳ್ಳಿ. ನಾಳೆ ಏಪ್ರಿಲ್ 13ರ ಸೂರ್ಯಾಸ್ತದ ನಂತರ ನಿಮಗೆ ಅದ್ಭುತ ಸುದ್ದಿ ಅಥವಾ ಮಾಹಿತಿ ಲಭಿಸಲಿದೆ. ಅದನ್ನು ಕೇಳುವ ಯಾರಾದರೂ ಅದನ್ನು ಪವಾಡ ಎಂದು ಕರೆಯದೇ ಇರಲು ಸಾಧ್ಯವಿಲ್ಲ. ಆದರೆ ನಾನು ಅದನ್ನು ಆ ಈಶ್ವರನು ಮಾಡಿದ ನ್ಯಾಯ ಎಂದು ಕರೆಯುತ್ತೇನೆ. ವರ್ಷಗಳಿಂದ ಬಾಕಿ ಇರುವ ತೀರ್ಪು ಈಗ ನಿಮ್ಮ ಪರವಾಗಿ ಹೊರಬರಲಿದೆ. ಕಳೆದ 12 ವರ್ಷಗಳಲ್ಲಿ ನೀವು ಅನುಭವಿಸಿದ ಅವಮಾನಗಳು, ಕಣ್ಣೀರು ಮತ್ತು ಹೋರಾಟಗಳ ಲೆಕ್ಕಾಚಾರ ಈಗ ದೇವರ ಅಂಗಳದಲ್ಲಿ ಸಿದ್ಧವಾಗಿದೆ. ನೀವು ಸುರಿಸಿದ ಪ್ರತಿ ಹನಿ ನೀರು ಮತ್ತು ಅನುಭವಿಸಿದ ಪ್ರತಿ ಗಾಯಕ್ಕೆ ಈಗ ಬೆಲೆ ಸಿಗುವ ಕಾಲ ಬಂದಿದೆ. ಕುಂಭರಾಶಿಯವರೇ, ಎಚ್ಚರವಾಗಿರಿ. ಒಮ್ಮೆ ನಿಮ್ಮನ್ನು ನೋಡಿ ಮುಖಗಂಟಿಕಿಕೊಂಡವರು ಈಗ ನಿಮ್ಮ ಮನೆ ಬಾಗಿಲು ತಟ್ಟುವ ಕಾಲ ಹತ್ತಿರದಲ್ಲಿದೆ. ನೀವು ತಲೆಬಾಗಿ ಕೈಜೋಡಿಸಿ ಸಹಾಯ ಬೇಡಿಕೊಳ್ಳುವ ದಿನಗಳು ಮುಗಿದಿವೆ. ಆದರೆ ಇದೆಲ್ಲವೂ ಸಾಧ್ಯವಾಗಬೇಕಾದರೆ ಆ 3ನೆಯ ರಹಸ್ಯವನ್ನು ಪಾಲಿಸಬೇಕು. ಅದು ಅತ್ಯಂತ ಶಕ್ತಿಶಾಲಿ. ಅಮೃತ ಸಿದ್ಧಿಯೋಗದ ಅವಧಿಯಲ್ಲಿ ನೀವು ಅದನ್ನು ಪಾಲಿಸಿದರೆ ಮನೆಯಲ್ಲಿರುವ ವಾಸ್ತುದೋಷ, ನರದಿಷ್ಠಿ ಮತ್ತು ತಂತ್ರಮಂತ್ರಗಳಂತಹ ದುಷ್ಟಶಕ್ತಿಗಳು ಅಂತಿಮವಾಗಿ ಸುಟ್ಟು ಬೂದಿಯಾಗುತ್ತವೆ. ನಿಮ್ಮ ಮನಸ್ಸನ್ನು ಒಮ್ಮೆ ಕೇಳಿ, ಆ ನಕಾರಾತ್ಮಕತೆ ಎಲ್ಲಿದೆ ಎಂದು ಗಮನಿಸಿದ್ದೀರಾ? ನಿಮ್ಮ ಆರ್ಥಿಕ ಪ್ರಗತಿಗೆ ಯಾವ ಶಕ್ತಿ ಅಡ್ಡಿಯಾಗುತ್ತಿದೆ ಎಂದು ಅರಿವಿದೆಯೇ? 3ನೆಯ ರಹಸ್ಯವು ಆ ಸಮಸ್ಯೆಯ ಬೇರುಗಳನ್ನು ಕಿತ್ತುಹಾಕುತ್ತದೆ. ಇದು ನಿಮ್ಮ ಮನೆಯನ್ನು ದೈವಿಕ ಬೆಳಕಿನಿಂದ ತುಂಬಿಸುತ್ತದೆ. ಭಯಪಡಬೇಡಿ, ಸತ್ಯಕ್ಕೆ ಸೋಲಿಲ್ಲ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಮೃತ ಸಿದ್ಧಿಯೋಗ ಆರಂಭವಾದ ತಕ್ಷಣ ಮಲಗುವಾಗ ನಿಮಗೆ ಅಜ್ಞಾತ ಧೈರ್ಯ ಬರುತ್ತದೆ. ಈ ಬದಲಾವಣೆಯು ಮೊದಲು ಆಲೋಚನೆಯಲ್ಲಿ ಶುರುವಾಗಿ ನಂತರ ಅವಕಾಶಗಳ ರೂಪದಲ್ಲಿ ನಿಮ್ಮನ್ನು ಹುಡುಕುತ್ತದೆ. ಅಂತಿಮವಾಗಿ ಸಂಪತ್ತು ಚಿಮ್ಮುತ್ತದೆ. ಬ್ರಹ್ಮದೇವನು ಬರೆದ ಹೊಸ ಜೀವನವಿದು. ಶುದ್ಧ ಮನಸ್ಸಿನಿಂದ ಈ ಮಾಹಿತಿಯನ್ನು ಸ್ವೀಕರಿಸಿ.
ಕಾಮೆಂಟ್ ಬಾಕ್ಸ್ನಲ್ಲಿ ನಾಮಸ್ಮರಣೆ ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನು ಸಾಬೀತುಪಡಿಸಿ. ಶತ್ರುವಿನ ಆಟ ಮುಗಿದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಲಿದೆ. ಕುಂಭರಾಶಿಯವರೇ, ಏಪ್ರಿಲ್ 11, 2026ರಿಂದಲೇ ಈ ಬದಲಾವಣೆಯ ಗಾಳಿ ಬೀಸತೊಡಗಿದೆ. ಹೌದು ಸ್ನೇಹಿತರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಈ ಅಪರೂಪದ ಯೋಗಗಳ ಸಂಗಮವಾಗುತ್ತಿದೆ. 100 ವರ್ಷಗಳಲ್ಲಿ ಬಾರದ ಅದ್ಭುತ ಕ್ಷಣಗಳಿವು. ನಿಮ್ಮ ಆಸೆಗಳು ಈಡೇರುವ ಸುಘಳಿಗೆ ಇದು. ನಿಮ್ಮ ಪ್ರಗತಿ ತಡೆಯುವ ಶತ್ರುಗಳ ಆಟ ಈಗ ನಡೆಯುವುದಿಲ್ಲ. 7 ಜನ್ಮಗಳ ಬಡತನವನ್ನು ತೊರೆಯುವ ಸಮಯ ಬಂದಿದೆ. ಕಳೆದ 12 ವರ್ಷಗಳ ಕಷ್ಟಗಳಿಗೆ ದೇವರ ನ್ಯಾಯಾಲಯದಲ್ಲಿ ಪರಿಹಾರ ಸಿಗಲಿದೆ. ಹಿಂದೆ ನಿಮ್ಮನ್ನು ಕೀಳಾಗಿ ಕಂಡವರು ಈಗ ಕ್ಷಮೆಯಾಚಿಸಲಿದ್ದಾರೆ. ಆದರೆ ಒಂದು ಎಚ್ಚರಿಕೆ: ಯಾರನ್ನೂ ಕುರುಡಾಗಿ ನಂಬಬೇಡಿ, ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ. ಮಹಾತಾಂಡವ ಯೋಗವು ನಡೆಯುತ್ತಿರುವುದರಿಂದ ಇದು ಹರಿತವಾದ ಕತ್ತಿಯಂತೆ ಕೆಲಸ ಮಾಡುತ್ತದೆ. ಸರಿಯಾಗಿ ಬಳಸಿದರೆ ಅದೃಷ್ಟ ಹೊಳೆಯುತ್ತದೆ, ತಪ್ಪು ಮಾಡಿದರೆ ಕಷ್ಟಗಳು ದೂರವಾಗುವುದಿಲ್ಲ. ಪ್ರಾಮಾಣಿಕವಾಗಿ ಶ್ರಮಿಸಿ ಮತ್ತು ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಡಿ. ಯಾರನ್ನೂ ದ್ವೇಷಿಸಬೇಡಿ. ಯಾರಾದರೂ ಅವಮಾನಿಸಿದರೆ ಶಿಕ್ಷಿಸುವ ಜವಾಬ್ದಾರಿಯನ್ನು ಶನಿದೇವನಿಗೆ ಬಿಡಿ. ನೀವು ಯಾರಿಗೂ ದಂಡನೆ ನೀಡುವ ಅಗತ್ಯವಿಲ್ಲ, ಕಾಲವೇ ಎಲ್ಲವನ್ನೂ ನೋಡಿಕೊಳ್ಳುತ್ತದೆ. ಕೊಡುವವನು ಮತ್ತು ಪಡೆಯುವವನು ಆ ಪರಮಾತ್ಮನೇ. ಈ ನಿರ್ಣಾಯಕ ಅವಧಿಯಲ್ಲಿ ಎಚ್ಚರವಾಗಿರಿ. ನಿಮ್ಮ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತೇನೆ.